Hey guys, this is Jayashree. Welcome back to Jayashree Daily Dose. ಓಕೆ, ಆಫ್ಟರ್ ಸೋ ಲಾಂಗ್ ಟೈಮ್ ಒಂದು ಲಾಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಜಸ್ಟ್ ಎ ಡೇ ಇನ್ ಮೈ ಲೈಫ್ ಥರ. ಇವತ್ತೊಂದು ಸ್ವಲ್ಪ ಸಡನ್ ಪ್ಲ್ಯಾನ್ ನನಗೆ ಫೀಲ್ ಆಗಿದೆ. ನಾನು ಈ ಥರ ಕಡೆ ಎಲ್ಲ ಹೋಗಬೇಕು ಅಂತ. ಸೊ ಹೋಗ್ತಾ ಇದ್ದೀನಿ, ಅಂದರೆ ಟೆಂಪಲ್ ರನ್ ಅಂತ ಅಂದ್ಕೊಳ್ಳಿ. ಯಾವ ಟೆಂಪಲ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಿಮಗೂ ಹೇಳ್ತೀನಿ, ಓಕೆನಾ. ಸಡನ್ನಾಗಿ ಗೊತ್ತಿಲ್ಲ ಯಾಕೆ ಅಂತ ಅಂದ್ಬಿಟ್ಟು ಸಡನ್ನಾಗಿ ನೈಟ್ ಅನ್ನಿಸ್ತು. ಓಕೆ, ಇವತ್ತು ಮಾರ್ನಿಂಗ್ ಈ ಥರ ಟೆಂಪಲ್ಗೆ ಹೋಗಬೇಕು ಅಂತ, ಅದಕ್ಕೆ ಈ ರೀತಿ ರೆಡಿ ಆಗಿದ್ದೀನಿ. ಸಿಂಪಲ್ಲಾಗಿ ಇದು ನನ್ನ ಫ್ರೆಂಡ್ ಕೊಡಿಸಿರೋದು, ಅದು ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫೈನಲಿ ಐ ಆಮ್ ಬ್ಯಾಕ್ ಟು ಹೋಮ್. ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು, ಹೋಗಿಲ್ಲ ಈಗ ಸದ್ಯಕ್ಕೆ. ಹಂಗೆ ಮನೆಗೆ ಬಂದೆ. ಇವತ್ತೇನಾಯಿತು ಗೊತ್ತಾ ಕತೆ, ಹೇಳ್ತೀನಿ ಕೇಳಿ ಒಂದು ನಿಮಿಷ. ಇವತ್ತು ಸೆಟ್ ಆಗ್ತಾ ಇದೆ. ಓಕೆ, ಇವತ್ತು ಏನಾಯಿತು ಗೊತ್ತಾ, ನಾನು ಟೆಂಪಲ್ಗೆ ಹೋದ್ನಾ. ನಂದೇನೋ ಹರಕೆ ಇತ್ತು, ನಾನೇನೋ ಹರಕೆ ತೀರಿಸ್ಬೇಕಿತ್ತು. ನಾನು ಅದಕ್ಕೇ ಟೆಂಪಲ್ಗೆ ಹೋದೆ. ಸೊ ಹೋಗ್ಬಿಟ್ಟು ನನ್ನ ಹರಕೆ ಇದ್ದಿದೆ ಅಂದರೆ ನಾನೇನೋ ಒಂದಷ್ಟು ಗಣೇಶಂಗೆ ಒಂದಷ್ಟು ಅಮೌಂಟ್ ಹಾಕ್ತೀನಿ. ಅಂದರೆ ಅಮೌಂಟ್ ಅಂತಂದರೆ ಈ ಥರ ಅಂತ ಹರಿಸ್ಕೊಂಡಿದ್ದೆ. ಅದೇನಾದ್ರು ಒಂದು ಕೆಲಸ ಆದರೆ ಈ ಥರ ಬಂದು ವಿಸಿಟ್ ಮಾಡ್ತೀನಿ ಅಂತ. ಸೊ ಹೋಗಿದ್ದೆ. ಸೊ ಅದೂ ಆಯಿತು. ಅದೆಲ್ಲ ಆದಮೇಲೆ ಸರಿ ದೇವ್ರನ್ನೆಲ್ಲ ಮುಕ್ಕೊಂಡಾದ್ಮೇಲೆ ಪೂಜಾರಿ ಬರ್ತಾರೆ ಅಲ್ವಾ. ಸೊ ನನ್ನ ತಲೆಯಲ್ಲಿ ಏನಂದರೆ, ಇವಾಗ ಏನಾದರೂ ಒಂದು ಹರಕೆ ಅಮೌಂಟ್ ಅಂತ ಹಾಕಬೇಕಾದ್ರೆ ನಾವು ಒಂದು ಹರಿಸ್ಕೊಂಡಿರ್ತೀವಿ, ಇಷ್ಟು ರೂಪಾಯಿನೇ ಹಾಕ್ತೀವಿ ಅಂತ ಅಂದ್ಬಿಟ್ಟು. ಸೊ ಅಷ್ಟ್ರ ಮೇಲೆ ಎಕ್ಸ್ಟ್ರಾ ಹಾಕ್ಬಾರ್ದು ಅನ್ನೋದು ಇರುತ್ತೆ. ಅಂದರೆ ಅದ್ರ ಮೇಲೆ ಎಕ್ಸ್ಟ್ರಾ ಅಮೌಂಟ್ ಹಾಕ್ಬಾರ್ದು, ನಾವು ಎಷ್ಟು ಹರಿಸ್ಕೊಂಡಿರ್ತೀವೋ ಅಷ್ಟು ಹಾಕಬೇಕು ಅಂತ. ಸೊ ನನ್ನ ತಲೆಯಲ್ಲೂ ಅದೇ ಇತ್ತು. ನನಗೆ ಗೊತ್ತಿಲ್ಲ ಈ ಥರ ಎಕ್ಸ್ಟ್ರಾ ಏನೋ ಹಾಕಬೇಕು ಅಂತೆಲ್ಲ ನನಗೇನು ಗೊತ್ತಿಲ್ಲ, ಓಕೆನಾ. ಸೊ ಹೋದೆ, ನಾನು ದೇವ್ರನ್ನೆಲ್ಲ ಮುಕ್ಕೊಂಡೆ. ಅದಾದ್ಮೇಲೆ ಪೂಜೆ ಎಲ್ಲ ಆಯಿತು, ಅರ್ಶನೆ ಎಲ್ಲ ಆಯಿತು. ಸೊ ಏನು ಅಮೌಂಟ್ ಇತ್ತು ಅಮೌಂಟನ್ನು ಎಲ್ಲ ಹಾಕಾದ್ಮೇಲೆ, ಇದು ಹುಂಡಿಗೆ ಹಾಕಾದ್ಮೇಲೆ ಪೂಜಾರಿ ಆರತಿ ಎತ್ಕೊಂಡು ಬರ್ತಾರಲ್ಲ, ಸೊ ಅವ್ರಿಗೆ ದುಡ್ಡು ಹಾಕಬೇಕಿತ್ತು ಅಂತ ಹೇಳ್ಬಿಟ್ಟು, ಅಂದರೆ ಆರತಿ ತಟ್ಟೆಗೆ ಅಮೌಂಟ್ ಹಾಕಬೇಕು ಅಂತ ಅಂದ್ಬಿಟ್ಟು, ಸರಿ ಜಸ್ಟ್ ಒಂದು ಸ್ವಲ್ಪ ಕಾಣಿಕೆ ಅಂದರೆ ಒನ್ ರುಪಿ 2 ರೂಪೀಸ್ ಆ ಥರ ಹಾಕ್ಬಿಟ್ಟು ನಾನು ಜಸ್ಟು ಮುಕ್ಕೊಂಡೆ ಅಷ್ಟೇ, ಆಯಿತಾ. ಸೊ ಅದಾದಮೇಲೆ ನಂದೆಲ್ಲ ಆಯಿತು. ಪೂಜಾರಿ ಕೇಳಿದ್ರು, ಏನಕ್ಕೆ ನೀವು ಏನು ಹರಿಸ್ಕೊಂಡಿದ್ರಿ, ಏನಾಯಿತು. ನಾನು ಅದೇ ಈ ಥರ ಏನೋ ಒಂದು ಕೆಲಸ ಆಗಬೇಕಿತ್ತು, ಆಯಿತು. ಸೊ ಅದಕ್ಕೆ ಬಂದು ಈ ರೀತಿ ಹಾಕ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಅಂದೆ. ಈ ಟೆಂಪಲಲ್ಲೆಲ್ಲ ಅಷ್ಟೊಂದು ಜನ ಎಲ್ಲ ಯಾರೂ ಬರೋದೇ ಇಲ್ಲ, ಓಕೆನಾ. ಎಲ್ಲೋ 1-2 ಆ ಥರ ಬರ್ತಾರೆ, ಜನನೇ ಬರೋದಿಲ್ಲ. ಆಮೇಲೆ ಅಂದರೆ ನೀವು ಇಲ್ಲಿ ಬಂದಿರೋದು ಹೊಸದ ಹಂಗೆ ಹಿಂಗೆ ಅಂತೆಲ್ಲ. ಆಮೇಲೆ ಒಂದು ಸ್ವಲ್ಪ ಮಾತುಕತೆ ಆದಮೇಲೆ ಅಯ್ಯಪ್ಪ ಸಡನ್ನಾಗಿ ಇಟ್ಕೊಂಡು, ಏನೋ ಇದು ಇವಾಗ ನೀವು ಅಮೌಂಟ್ ಹಾಕಿರೋದು ಬಂದು ಪುಣ್ಯ, ಆದರೆ ಇದೇನದು ಆರತಿ ತಟ್ಟೆಗೆ ಅಮೌಂಟ್ ಆಗದೆ ಇರೋದು ಬಂದು ಪಾಪ, ಅದು ಪಾಪ ಸುತ್ಕೊಳ್ಳುತ್ತೆ, ದೋಷ ಬರುತ್ತೆ ಅಂತೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ನನಗೆ ಫುಲ್ ಸೈಕ್ ಆಗೋಯ್ತು. ಸೈಕ್ ಅಂದರೆ ಒಂಥರ ಶಾಕ್ ಆಗುತ್ತೆ ಅಲ್ಲ. ಏನೋ ಒಂದು ಇವಾಗ ದೇವ್ರನ್ನ ಹೋಗಿ ಮುಕ್ಕೊಳ್ಬೇಕಾದ್ರೆ ಒಂದು ಒಳ್ಳೇದು ಹೇಳಬೇಕು. ಶುಭ ನುಡಿಯೋ ಸೋಮ ಅಂದರೆ ಗೂಬೆ ಕಂಡೆ ಮಾಮ ಅನ್ನೋ ಥರ ಇವನು ಯಾವನೋ ಈ ಥರ ಹಿಂಸೆ ಹೇಳ್ಬಿಟ್ಟ. ನನಗೆ ಅವ್ರಿಗೆ ಅವನು ಅಂತ ಅನ್ಬೋದೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಆದರೆ ಅದು ತುಂಬ ರಾಂಗ್ ಅವರು ಮಾಡಿದ್ದು ಅಂತ ನನಗೆ ಫೀಲ್ ಆಗಿದ್ದು. ಬಿಕಾಸ್ ಎಷ್ಟೋ ಜನ ಭಕ್ತರು ಅವ್ರ ಕೈಯಲ್ಲಿ ದುಡ್ಡೇ ಇರೋದಿಲ್ಲ. ಮೇ ಬಿ ಕೆಲವೊಂದು ಸಲ ಪಾಪ ದೇವಸ್ಥಾನಕ್ಕೆ ಬರ್ತಾರೆ, ಏನೋ ವಿಷಯಕ್ಕೆ ಅವ್ರು ಏನೋ ಹರಕೆನೋ ಅಥವಾ ಏನೋ ಒಂದು ಕೇಳ್ಕೊಂಡು ಬರ್ತಾರೆ ದೇವಸ್ಥಾನಕ್ಕೆ. ಸೊ ನೀನು ದೇವಸ್ಥಾನಕ್ಕೆ ಬಂದವ್ರಿಗೆಲ್ಲ ಹಿಂಗೆ ಎದುರಿಸ್ಬಿಟ್ರೆ, ನೀನು ಇಷ್ಟೇ ದುಡ್ಡು ಹಾಕಬೇಕು ತಟ್ಟೆಗೆ, ನೀನು ಇಷ್ಟೇ ದುಡ್ಡು ಹಾಕಬೇಕು, ಇಲ್ಲ ದೋಷ ಬಂದುಬಿಡುತ್ತೆ, ನೀನು ಮಂಗಳಾರತಿ ತಟ್ಟೆಗೆ ಇಷ್ಟೇ ದುಡ್ಡು ಹಾಕಬೇಕು, ಇಲ್ಲ ಆ ಥರ ದೋಷ ಬಂದುಬಿಡುತ್ತೆ. ಪೂಜೆ ಅವನ ಪ್ರಕಾರ, ನನ್ನ ಪ್ರಕಾರ ನಾನು ನಂಬಿರೋದು ಹೇಗೆ ಅಂದರೆ, ದೇವ್ರಂದರೆ ದೇವ್ರು ಮಾತ್ರನೇ ದೇವರು. ಪೂಜಾರಿನ ಯಾವತ್ತೂ ಎಲ್ಲೂ ಕೂಡ ದೇವರು ಅಂತ ಎಲ್ಲೂ ಕೂಡ ಹೇಳಿಲ್ಲ. ನಾವಾದರೆ ದೇವ್ರ ಥರ ನೋಡ್ತೀವಿ, ಅವ್ರಿಗೆ ಅದೇ ರೀತಿ ಗೌರವ ಕೊಡ್ತೀವಿ. ಯಾಕಂದರೆ ಅವರು ದೇವ್ರ ಹತ್ರ ಪೂಜೆ ಮಾಡ್ತಾರೆ ಅನ್ನೋ ರೀಸನ್ಗೆ. ಆ ಯಪ್ಪ ನೋಡಿದ್ರೆ ನಾನು ದೇವ್ರಿದ್ದಂಗೆ ಅಂತೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಲೂಸ್ ಥರ. ನನಗೆ ಫುಲ್ ಕೋಪ ಬರ್ತಾಯಿದೆ. ಬಟ್ ಏನು ನನ್ಗೆ ಗೊತ್ತಿಲ್ಲ ನಾನು ಮಾತಾಡ್ತಾ ಇರೋದು ಸರಿನೋ ತಪ್ಪೋ ಅಂತ. ಬಟ್ ಆದರೆ ಆ ಮೂಮೆಂಟಿಗೆ ನನಗೆ ಆ ಫೀಲ್ ಆಗಿದ್ದು ನಿಜ. ಯಾಕಂದರೆ ಯಾರೋ ಒಬ್ಬರು ದೇವಸ್ಥಾನಕ್ಕೆ ಬಂದಾಗ ನೀನು ಒಳ್ಳೇದು ಹೇಳಬೇಕು. ಅವ್ರೇನೋ ಒಂದು ಪಾಸಿಟಿವ್ ಇದನ್ನ ಇಟ್ಕೊಂಡು ಬಂದಿರ್ತಾರೆ, ನೀನು ಹೋಗೋರು ಫುಲ್ ನೆಗೆಟಿವ್ ಆಗಿ ಮಾಡಿ ಕಳಿಸ್ಬಿಟ್ರೆ ಅದು ಹೆಂಗಾಗುತ್ತೆ ಹೇಳಿ. ನಂಗೆ ಹಂಗೆ ಶಾಕ್ ಆಗೋಯ್ತು, ಯಪ್ಪ ಯಾಕೆ ಹಿಂಗೆ ಮಾತಾಡ್ತಾವನೆ ಅಂತ ಅಂದ್ಬಿಟ್ಟು. ಆಮೇಲೆ ಈ ಥರ ನೀವು ಏನೋ ಆರತಿ ತಟ್ಟೆಗೆ ಎಷ್ಟು ದುಡ್ಡು ಹಾಕಬೇಕು,
ಇಲ್ಲ ಅಂದರೆ ದೋಷ ಬರುತ್ತೆ. ಮತ್ತು ದೇವ್ರು ಒಂದೇ ಅಲ್ಲ, ಅದು ಬಂದು ಜೀವ ಇಲ್ಲದೆ ಇರೋ ದೇವರು, ನಾನು ಬಂದ್ಬಿಟ್ಟು ಜೀವ ಇರೋ ದೇವರು. ಅದೇನೋ ಬಂದ್ಬಿಟ್ಟು ನಿರ್ಜೀವ ಧರ್ಮ ಅಂತೆ, ಆಯಪ್ಪ ಇರೋದು ಜೀವ ಧರ್ಮ ಅಂತೆ. ಜೀವ ಧರ್ಮಕ್ಕೆ ನೀವು ಅಮೌಂಟ್ ಹಾಕಬೇಕು. ಆಮೇಲೆ ₹1 ₹2 ಎಲ್ಲ ಹಾಕ್ಬಾರ್ದು, ಅಂದರೆ ₹11 ಆ ಥರ ಎಲ್ಲ ಹಾಕ್ಬಾರ್ದು. ಅದೆಲ್ಲ ಭಿಕ್ಷುಕ್ರಿಗೂ ಹಾಕ್ತಾರೆ, ಭಿಕ್ಷುಕರಿಗೂ ಮನುಷ್ಯರು ಹಾಕ್ತಾರೆ ಆ ರೀತಿ ಅಮೌಂಟ್ನ. ಸೊ ಹಾಕೋದಿದ್ರೆ ಮಿನಿಮಮ್ ₹101 ಹಾಕಬೇಕು. ಈ ರೀತಿ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ನಾನು ಯಪ್ಪ ಏನು ಲೂಸಾ ಇಲ್ಲ ಮೇ ಬಿ ನಾನೇ ಏನಾದರೂ ತಪ್ಪು ಮಾಡಿದೆ, ನನಗೆ ಸೀರಿಯಸ್ಸಾಗಿ ಗೊತ್ತಾಗಿಲ್ಲ. ನಾನು ಅಮೌಂಟ್ ಹಾಕ್ದೆ, ಕಾಣಿಕೆಗೆ ಏನಿತ್ತು ಅದನ್ನು ಹಾಕ್ದೆ, ನಂದೇನು ಹರಕೆ ಇತ್ತು ಅದನ್ನು ಹಾಕ್ದೆ. ನನಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ. ಪೂಜಾರಿನೂ ದೇವ್ರು ಅಂತ ಅಂದ್ಕೊಂಡು ಅವ್ರಿಗೂ ಒಂದಷ್ಟು ಅಮೌಂಟ್ ಎಲ್ಲ ಹಾಕಬೇಕು ಅನ್ನೋದು ನನಗೇನಿಲ್ಲ. ಬಟ್ ನನಗೊಂದು ಮೂಮೆಂಟಲ್ಲಿ ಆ ರೀತಿ ಎಲ್ಲ ಹೇಳೋದು ತಪ್ಪು ಅಂತ ಅನ್ನಿಸ್ತು. ಬಿಕಾಸ್ ಒಬ್ರ ಹತ್ರ ದುಡ್ಡು ಇರುತ್ತೆ, ಒಬ್ರ ಹತ್ರ ದುಡ್ಡು ಇರೋದಿಲ್ಲ. ಪಾಪ ಅವ್ರಿಗೇನೋ ಒಂದು ಮೈಂಡ್ ಸೆಟ್ಟಲ್ಲಿ ಹೋಗಿರ್ತಾರೆ. ಈ ಥರ ಎಲ್ಲ ನೆಗೆಟಿವ್ ಆಗಿ ತಲೆಗೆ ತುಂಬಿಟ್ರೆ ಒಂದು ನಿಮಿಷಕ್ಕೆ ಹೇಗಾಗೋಗುತ್ತೆ ಹೇಳಿ. ಪುಣ್ಯಕ್ಕೆ ಅವಾಗ ಮಾತ್ರ ಅಮೌಂಟ್ ಇತ್ತು ಸರಿ ಅಂತ ಅಂದ್ಬಿಟ್ಟು ಮತ್ತೆ ಅಮೌಂಟ್ನೆಲ್ಲ ಹಾಕ್ಬಿಟ್ಟು ದೇವ್ರನ್ನ ಮುಕ್ಕೊಂಡು ನಾನು ಬಂದುಬಿಟ್ಟೆ. ಬಟ್ ನಾನು ಅನ್ಕೊತೀನಿ, ಈ ರೀತಿ ಸ್ಕ್ಯಾಮ್ ಎಲ್ಲ ಮಾಡಬಾರ್ದು. ಯೂಶ್ವಲಾಗಿ ದೇವಸ್ಥಾನಕ್ಕೆ ಹೋದಾಗ ನನಗೆ ಅದು ಸಖತ್ ಒಂಥರ ಡಿಸಪಾಯಿಂಟ್ ಥರ ಆಯಿತು. ಬಟ್ ಅಲ್ಲಿ ದೇವ್ರನ್ನ ನೋಡಿದ ಖುಷಿ ಆಯಿತು. ಆ ಪೂಜಾರಿ ಯಾರಿದ್ದಾರೆ, ಮೇ ಬಿ ಅವ್ನು ಹೇಳಿದ್ದು ನಿಜ ಆಗಿದ್ದರೆ ಒಪ್ಕೊತೀನಿ, ಮೇ ಬಿ ನಾನೇ ತಪ್ಪು ಅಂತ ಒಪ್ಕೊತೀನಿ. ಬಟ್ ಅಪ್ಪ ಏನಾದರೂ ನಾಟಕವಾಗಿ ಅವರು ದುಡ್ಡುಗೋಸ್ಕರ ಈ ರೀತಿ ಎಲ್ಲ ಮಾಡಿದರು ಅಂದರೆ ನನ್ನ ಪ್ರಕಾರ ಅವ್ರು ಯಾವತ್ತೂ ಸಕ್ಸೀಡ್ ಆಗೋಲ್ಲ ಅವ್ರ ಲೈಫಲ್ಲಿ. ಅವ್ರು ಹಿಂಗೆ ಜೀವನದಲ್ಲಿ ಇದ್ಬಿಡ್ತಾರೆ ಅಂತ ನನಗನ್ನಿಸ್ತು. ಸೊ ಯಾರಿಗೂ ಆ ರೀತಿ ನೆಗೆಟಿವ್ನ ತಲೆಗೆ ತುಂಬಾರ್ದು ಟೆಂಪಲ್ಗೆ ಹೋದವ್ರಿಗೆ. ಯಾಕಂದರೆ ಅವ್ರು ಏನೋ 1000 ನೆಗೆಟಿವ್ ಇಟ್ಕೊಂಡೇ ಟೆಂಪಲ್ಗೆ ಹೋಗಿರ್ತಾರೆ ಮನಃಶಾಂತಿ ಬೇಕು ಅಂತ. ಅಲ್ಲಿ ಹೋಗಿದ ತಕ್ಷಣ ಮನಸ್ಸಲ್ಲಿರೋ ಶಾಂತಿನೂ ತೆಗೆದುಬಿಟ್ಟು ಇಲ್ಲದೇ ಇರೋ ನೆಗೆಟಿವಿಟಿನ ತುಂಬಿಸ್ಬಿಟ್ಟು ಈ ಥರ ಎಲ್ಲ ದೋಷ ಅದು ಇದು ಪಾಪ ಅಂತೆಲ್ಲ ಹೇಳ್ಬಿಟ್ರೆ ಭಯ ಬಂದ್ಬಿಡುತ್ತೆ ಅಷ್ಟೇ ಎಲ್ಲರಿಗೂ. ನಾನು ಸೊ ಗೊತ್ತಿಲ್ಲ, ನನ್ನ ಪ್ರಕಾರ ನಾನು ಇದನ್ನ ಅವ್ರು ಹೇಳೋದು ನಂಬೋದಿಲ್ಲ. ಯಾಕಂದರೆ ನಾನು ಪ್ರತಿ ಸಲ ದೇವ್ರನ್ನ ನಂಬೋದ್ರಿಂದ ಐ ಆಲ್ವೇಸ್ ಬಿಲೀವ್ ದೇವ್ರನ್ನ ಒಂದು ನಂಬಿದ್ರೆ ಆಯ್ತು. ನಾನು ಯಾವತ್ತೂ ಪೂಜಾರಿನೆಲ್ಲ ದೇವ್ರ ಥರ ಎಲ್ಲ ನೋಡೋದಿಲ್ಲ. ಹೌದು, ಅವ್ರಿಗೆ ಪೂಜೆ ಮಾಡೋದ್ರಿಂದ ಆ ಗೌರವ ಕೊಡ್ತೀನಿ. ಬಟ್ ಆದರೆ ಅವ್ರದ್ದು ಮನುಷ್ಯ ಯಾವತ್ತೂ ದೇವರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅದು ನಂದು. ಇವತ್ತು ಈ ಥರ ಫೀಲ್ ಆಯ್ತು. ನಾನು ಶೇರ್ ಮಾಡಬೇಕು ಅಂದ್ಕೊಂಡು ಎಷ್ಟೊದ್ದಾಗತ್ತೆ ಅಲ್ಲ. ಓಕೆ, ನನಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತಾ ಇದೆ, ಅಂದರೆ ಇಸ್ಕಾನ್ಗೆ ಹೋಗಬೇಕು ಅನ್ನಿಸ್ತಾ ಇದೆ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲೇನಿತ್ತ ಈ ರೀತಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಲ್ಲ, ಅಲ್ಲಿ ಈ ರೀತಿ ಸ್ಕ್ಯಾಮು ಆಗೋದಿಲ್ಲ ನಿಜ. ಈಗ ನಾನು ಮಾಡೋಕ್ಕೆ ಹೊರಟಿರೋದು ಬಂದು ಆಲೂಗೆಡ್ಡೆ ಪಲ್ಯದ ಜೊತೆಗೆ ದೋಸೆ ಚಟ್ನಿ ಇದೆ. ಹೇಗಿದ್ರು ಪಲ್ಯ ಮಾತ್ರ ನಾನು ಮಾಡ್ಕೋತಾ ಇದ್ದೀನಿ. ಅಮ್ಮ ಹೆಂಗಿದ್ರು ಬೆಳಗ್ಗೆ ಆಲೂಗಡ್ಡೆ ಎಲ್ಲ ಬೇಯಿಸಿಟ್ಬಿಟ್ಟು ಹೋಗಿದ್ರು. ನಾನು ಜಸ್ಟ್ ಅದನ್ನು ಕಲಸಿ ಮಿಕ್ಸ್ ಎಲ್ಲ ಮಾಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಇವಾಗ ಅದನ್ನು ಪಲ್ಯ ಮಾಡಿಬಿಟ್ರೆ ಬಿಸಿ ದೋಸೆ ಉಟ್ಕೊಂಡು ಬ್ರೇಕ್ಫಾಸ್ಟ್ನ ಮುಗಿಸ್ಬಿಟ್ಟು ಆದರೆ ಈಗ ಇಸ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ಈವ್ನಿಂಗಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಎಷ್ಟೊತ್ತಿಗೆ ಹೋಗ್ಬನ್ನಿ ಅಂತ ಅಂದ್ಕೊತೀನಿ, ನೋಡೋಣ. ನನಗೆ ಈ ಏನು ಹೇಳ್ತಾರೆ ಆಲೂಗೆಡ್ಡೆ ಪಲ್ಯದಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ಪಾಯ್ ಬಾಯ್ ಸಿಗ್ತಾ ಇದ್ರೆ ಒಂದು ಸ್ವಲ್ಪ ಇಷ್ಟ. ನಮ್ಮ ಮಮ್ಮಿ ಮಾಡಬೇಕಾದ್ರೆ ನಾನು ಹೇಳ್ತಾ ಇರ್ತೀನಿ ಈ ಥರ ಸ್ವಲ್ಪ ಜಾಸ್ತಿ ಹಾಕಿ ಅಂತ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಿಜವಾಗ್ಲೂ ಮಾಡೇ ಇಲ್ಲ ಇದನ್ನು, ಆಲೂಗೆಡ್ಡೆ ಪಲ್ಯ ನಿಜವಾಗ್ಲೂ ಟ್ರೈ ಕೂಡ ಮಾಡಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ. ನಮ್ಮ ಮಮ್ಮಿಗೆ ಬೆಳಗ್ಗೆ ಕೆಲಸ ಇರಲಿಲ್ಲ. ಬಟ್ ನನಗೆ ತುಂಬ ದಿವಸದಿಂದ ಫೀಲ್ ಆಗ್ತಾ ಇದೆ ದೋಸೆ ಅದ್ರ ಜೊತೆ ನಾನು ಮಾಡೋ ದೋಸೆ ಅದ್ರ ಜೊತೆಗೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಅದೆಲ್ಲ ಮಾಡ್ಕೊಂಡು ತಿನ್ನಬೇಕು ಅಂತ ಫೀಲ್ ಆಗ್ತಾಯಿತ್ತು. ಅದೇ ರೀಸನ್ಗೆ ಓಕೆ ಇವತ್ತು ಮಾಡ್ಕೊಂಡು ತಿನ್ನೋಣ, ಮನೇಲಿದ್ದೀನಲ್ಲ ಹೇಗಿದ್ರು ಅಂತ. ಪಲ್ಯ ಬೇಕೇ ಬೇಕು ಅಂತ ಕೇಳಿ ಆಲೂಗೆಡ್ಡೆ ಬೇಯಕ್ಕೆ ಇಟ್ಬಿಟ್ಟು ಹೋಗಿ ಅಂತ ಹೇಳಿದೆ ನನಗೆ. ಒಂದು ಮಸಾಲೆ ದೋಸೆ ಡನ್. ಈ ಥರ ದೋಸೆ ಹಾಕ್ಬಿಟ್ಟು ಇದಕ್ಕೊಂಚೂರು ತುಪ್ಪ ಇದು ಮಸಾಲೆ ದೋಸೆ, ಇದು ನಾರ್ಮಲ್ ದೋಸೆ. ಅದಕ್ಕೆ ಸ್ವಲ್ಪ ಪಲ್ಯ ಹಂಗೆ ಸೈಡ್ ಇಟ್ಕೊಂಡಿದ್ದೀನಿ. ಈಗ ಇಲ್ಲೊಂದು ದೋಸೆ ಆಗ್ತಾಯಿದೆ. ಈಗಲೇ ಇಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ.
ಬಟ್ ಆದರೆ ಇವಾಗ ತಿಂದು ಮಲಗಿ ಎಲ್ಲ ಎದ್ದು ಮತ್ತೆ ಸಂಜೆ ಹೋಗೋದಂದರೆ ನನಗೇನೋ ಅಷ್ಟು ಸರಿ ಅನಿಸಲಿಲ್ಲ. ಸೊ ಅದಕ್ಕೆ ಸರಿ ಈಗ ಹೆಂಗಿದ್ರು ಟೈಮ್ 11:45 1 o'clockವರೆಗೂ ಓಪನ್ ಇದೆ ಅಂತ ಇದೆ. ಸೊ ಅದಕ್ಕೆ ಇವಾಗಲೇ ಹೋಗ್ಬಿಡೋಣ ಅಂತ. ನಾನು ರಾಜಾಜಿನಗರ ಹತ್ರ ಇರೋದಕ್ಕೆ ಹೋಗಿದ್ದೀನಿ, ಬಟ್ ಆದರೆ ಈ ವಸಂತಪುರದಲ್ಲಿ ಇರೋದಕ್ಕೆ ಹೋಗಿಲ್ಲ. ಅದಕ್ಕೆ ಇವತ್ತು ವಸಂತಪುರದಲ್ಲಿ ಇರೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಓಲೋ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಬಂದಿದ ತಕ್ಷಣ ಹೋಗೋದು. ಖುಷಿ ನನಗೆ ಇವತ್ತು. ಸೂಪರಾಗಿದೆ ಇದು. ನಾರ್ಮಲ್ ಇಸ್ಕಾನ್ಗಿಂತ ಇದು ಸಕ್ಕತ್ತಾಗಿದೆ. ಫುಲ್ ಸ್ಪೇಷಿಯಸ್ ಆಗಿ ತುಂಬ ಒಂಥರ ವೈಬ್ ಸಿಗ್ತದೆ, ಚೆನ್ನಾಗಿದೆ. ಫೈನಲಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದೆ. ಈಗ ಒಂದು 5 minutes ಬ್ಯಾಕ್ ಬಂದು ಫಸ್ಟ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಸುಸ್ತಾಯ್ತು ಅಲ್ಲಿಂದ ಎಲ್ಲ ಬರೋ ಅಷ್ಟೊಂದು. ಟೈಮ್ ಬಂದು 1:40. ಸೂಪರಾಗಿತ್ತು ಗೊತ್ತಾ ದರ್ಶನ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ಮೇ ಬಿ ಎಷ್ಟೊಂದು ಜನ ಹೋಗಿರ್ತಾರೆ ವಸಂತಪುರದಲ್ಲಿ ಇರೋದಕ್ಕೆ. ಯೂಶ್ವಲಾಗಿ ನಾನು ಪ್ರತಿ ಸಲ ಹೋಗ್ಬೇಕಾದ್ರೂ ಹೋಗ್ತಾಯಿದ್ದೆ ರಾಜಾಜಿನಗರ್ ಟೆಂಪಲ್ಗೆ. ಬಟ್ ಆದರೆ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಇದು ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ ಮತ್ತು ತುಂಬ ಕಡಿಮೆ ಜನ ಬರ್ತಾರೆ. ಅಲ್ಲಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಬರೋದಿಲ್ಲ, ಸ್ವಲ್ಪ ಪೀಸಾಗಿರುತ್ತೆ. ಸಕ್ಕತ್ತಾಗಿತ್ತು. ನನಗಂತೂ ಫುಲ್ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಈ 108 ಟೈಮ್ ಚಾಂಟ್ ಮಾಡ್ತಾರಲ್ಲ ಅದನ್ನು ಮಾಡಿದೆ. ಆಮೇಲೆ ಫುಲ್ ಪೀಸಾಗಿ ಒಬ್ಬಳೇ ಹೋಗಿ ಆ ದೇವ್ರನ್ನ ನೋಡ್ಕೊಂಡು ಅಷ್ಟೊತ್ತವರೆಗೂ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದಾಗ ಫುಲ್ ಖುಷಿ ಆಯಿತು. ಆಮೇಲೆ ಇದನ್ನು ತೊಗೊಂಡೆ ಅಲ್ಲಿ. ಇದು ಬಂದು ಇದು ನಮ್ಮ ಮನೇಲಿ ಆಲ್ರೆಡಿ ಇದೆ. ಇದು ಕೃಷ್ಣಂದು ನೈಟ್ ಬೆಡ್ ಲೈಟ್ ಥರ ಹಾಕ್ತಾರಲ್ಲ ಅದು. ಬಟ್ ಆದರೆ ಈ ಸಲ ಹೋದಾಗ ಅಲ್ಲಿ ಕೃಷ್ಣಂದು ಈ ಥರ ಇರಲಿಲ್ಲ, ಬಟ್ ವೆಂಕಟೇಶ್ವರದಿತ್ತು. ಸೊ ಹೇಗಿದ್ರು ನಮ್ಮ ಮನೆ ದೇವರಲ್ವಾ ಅಂತ ಹೇಳಿ ಇದನ್ನು ತೊಗೊಂಡು ಬಂದೆ. ಹೆಂಗೆ ಕಾಣಿಸ್ತಾ ಇದೆಯಾ? ಇದನ್ನು ತೊಗೊಂಡು ಬಂದೆ. 100 rupees ಅಷ್ಟೇ. ಚೆನ್ನಾಗಿರುತ್ತೆ ಇದು. ನಾನು ಅಲ್ಲಿಂದ ತಂದು ಆಲ್ರೆಡಿ ಒಂದು 6 months ಮೇಲಾಯಿತು. ತುಂಬ ಚೆನ್ನಾಗಿದೆ ಅದು. ಸೊ ಅದಕ್ಕೆ ಈ ಸಲ ಇಲ್ಲೋಗಿದ್ದಾಗ ಇದನ್ನು ತೊಗೊಂಡು ಬಂದೆ. ಇನ್ನೊಂದು ಇದು ನಾನು ತುಂಬ ದಿವಸದಿಂದ ಅಂದ್ಕೊತಾ ಇದ್ದೀನಿ, ನಾನು ಭಗವದ್ಗೀತೆ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಪಾಕೆಟ್ ಭಗವದ್ಗೀತೆ ಥರ ಸಿಗುತ್ತಲ್ಲ ಆ ಥರ ದಿವ್ಯ ಪಾಕೆಟ್ ಬುಕ್ ಥರ ಅಂತ ನೋಡ್ತಾ ಇದ್ದೆ. ಬಟ್ ಆದರೆ ಅಷ್ಟು ಚಿಕ್ಕದಿರಲಿಲ್ಲ, ಬಟ್ ಇಷ್ಟು ಸ್ವಲ್ಪ ದೊಡ್ಡದು ಸಿಕ್ತು. ಬಟ್ ಆದರೆ ಇದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇದನ್ನು ತೊಗೊಂಡು ಬಂದೆ. 2 ನಾನು ಪರ್ಚೇಸ್ ಮಾಡಿದ್ದೆ. ಇದ್ರ ಜೊತೆ ಒಂಚೂರು ಪ್ರಸಾದ ತಿಂದ್ಬಿಟ್ಟು ಅಲ್ಲಿಂದ ಹೊರಟು ಬಂದಿದ್ದಾಯಿತು. ಸೊ ಇದು ನನ್ನ ಮಿನಿ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಷ್ಟ ಆಗಿಲ್ಲ ಅಂದರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತಲೇ ಹೇಳಿ. ಥ್ಯಾಂಕ್ ಯು ಗೈಸ್. ಲವ್ ಯು. ಬಾಯ್.